ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಪ್ರೇಮ ಮತ್ತು ರಾಮ್ ಇಬ್ಬರೂ ಕೂಡ ಅವರ ತಾಯಿ ಶಾರದಾ ಅವರು ಅವ್ರ ತವ್ರ ಮನೆಗೆ ಕರ್ಕೊಂಡ್ಬಂದಿರ್ತಾರೆ. ಅದನ್ನು ನೋಡಿದಂಥ ಪ್ರೇಮ ತಂದೆ ಕೋಪ ಮಾಡ್ಕೊಂಡು ಶಾರದಂಗೆ ಬೈತಾ ಇದ್ದಾರೆ. ಎಂಥ ಕೆಲಸ ಮಾಡಿದ್ಯಾ ಶಾರದಾ, ನೀನು ಯಾರ ನಮ್ಮ ಮನೆ ಹತ್ರ ಕರ್ಕೊಂಡ್ಬಂದಿದ್ಯಾ? ನಿನಗೆ ಸ್ವಲ್ಪನೂ ಬುದ್ಧಿ ಬೇಡವಾ? ಏಯ್, ನಿನ್ನ ಪ್ರೇಮನ್ಗೆ ನಿನಗೆ ಬುದ್ಧಿ ಇಲ್ವೇನೆ? ಇದು ನಿನ್ಗೆ ಈ ಮನೆಯಲ್ಲಿ ಏನು ಹಕ್ಕಿದೆ ಅಂತ ಅಂದ್ಕೊಂಡು ಬಂದಿದ್ಯಾ? ಈ ಮನೆಯಲ್ಲಿ ಮತ್ತೆ ಮುಖ ಇಟ್ಕೊಂಡು ಬಂದಿದ್ಯಲ್ಲ, ಇಷ್ಟೆಲ್ಲ ನಾನು ಬೈದ್ರೂ ನನ್ನ ಪಾಲ ನೀನು ಸತ್ತೋಗಿದ್ಯಾ ಅಂತ ಹೇಳಿದ್ರು ಈ ಮನೆಗೆ ಬಂದಿದ್ಯಲ್ಲ ಅಂತ ಬೈತಿರ್ತಾರೆ. ಆಗ ಶಾರದವ್ರಿದ್ದವರು, ಪ್ಲೀಸ್ ರೀ, ನೀವು ಈ ಥರ ಎಲ್ಲ ಮಾತಾಡಬೇಡ್ರಿ. ಪ್ರೇಮ ನಿಮಗೆ ಮಾತ್ರ ಮಗಳಲ್ಲ, ನನಗೂ ಕೂಡ ಮಗಳೇ. ನಿಮ್ಮ ಪಾಲ್ಗೆ ಅವಳು ಸತ್ತೋಗಿರ್ಬೋದು, ಆದರೆ ಅವಳು ನನ್ನ ಪಾಲ್ಗೆ ಯಾವತ್ತಿದ್ರೂ ದೊಡ್ಡ ಮಗಳೇ. ಈ ತಾಯಿ ಪ್ರೀತಿ ಅವಳ ಮೇಲೆ ಯಾವಾಗಲೂ ಇರುತ್ತೆ ರೀ. ಒಂದು ತಿಳ್ಕೊಳ್ರಿ, ನಾನು ನಿಮ್ಮ ಹತ್ರ ಯಾವತ್ತೂ ಯಾವುದು ಏನು ಬೇಕು ಅಂತ ಹಠ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಇವತ್ತು ಮಾತ್ರ ಪ್ಲೀಸ್ ನನ್ನನ್ನು ತಡಿಬೇಡಿರಿ ಅಂತ ಹೇಳ್ತಾಳೆ. ಆಗ ಅವ್ರ ಗಂಡ ಒಳಗಡೆ ಹೊರಟೋಗ್ತಾರೆ. ಆಗ ಶಾರದಾ ಇದ್ದವಳು ಪ್ರೇಮ್ ಮತ್ತು ರಾಮಾಗ ಇಬ್ರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊತಾಳೆ. ಆಗ ಪ್ರೇಮ ಮನೆಯೆಲ್ಲ ನೋಡಿಬಿಟ್ಟು, ಅಮ್ಮ ನಿಜವಾಗ್ಲೂ ಅಪ್ಪನ ಪಾಲಗೆ ನಾನು ಸತ್ತೋಗಿದ್ದೀನಮ್ಮ, ನೋಡಮ್ಮ ಮನೆ ಗೋಡೆ ಮೇಲೆ ನಂದು ಒಂದು ಫೋಟೋನೂ ಇಲ್ದಂಗೆ ತೆಗೆದುಬಿಟ್ಟಿದ್ರಲ್ಲಮ್ಮ ಅಂತ ಹೇಳ್ತಾಳೆ. ಆಗ ಶಾರದವರು, ಇಲ್ಲ ಪ್ರೇಮ, ನೀನು ಹಂಗೆಲ್ಲ ಅನ್ಕೊಬೇಡ, ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ? ಅಪ್ಪನ ಸ್ವಭಾವ ನಿನಗೆ ಗೊತ್ತಲ್ವ, ಇನ್ನು ಸ್ವಲ್ಪ ದಿನ ನೋಡ್ತಾ ಇರು, ಅವ್ರ ಕೋಪ ಎಲ್ಲ ಕಮ್ಮಿ ಆದಮೇಲೆ ಅವರೇ ನಿನ್ನ ಫೋಟೋ ಎಲ್ಲ ತೆಗೆದು ವಾಲ್ಗೆ ಗೋಡೆಗೆ ಹಾಕ್ತಾರೆ. ನೀನೇನು ತಲೆ ಕೆಡಿಸ್ಕೊಂಬೇಡ, ಹೋಗು ಮಗಳೇ, ಕೈಕಾಲು ತೊಳ್ಕೊಂಬ, ಊಟ ಮಾಡಿವಂತೆ ಅಂತ ಹೇಳಿ ಕಳಿಸ್ತಾರೆ. ಮತ್ತಿನ್ನೊಂದು ಕಡೆ ಕಾವ್ಯ ಅವಳು ಆರ್ಟಿಕಲ್ನ ತೊಗೊಂಡೋಗಿ ಅವ್ರ ಪ್ರೊಫೆಸರ್ಗೆ ಸಬ್ಮಿಟ್ ಮಾಡ್ತಾಳೆ. ಅದನ್ನು ನೋಡಿದಂಥ ಪ್ರೊಫೆಸರ್ ಬೇಕು ಅಂತ ಹೇಳಿ, ಕಾವ್ಯ ಇಲ್ಲಿ ಮಾಡಿರೋದೆಲ್ಲ ತಪ್ಪೇ, ನೀನು ಏನೇನು ಬರೆದಿದೆಯೋ ಲೈನ್ ಟು ಲೈನ್ ಎಲ್ಲ ತಪ್ಪಿದೆ, ಐ ಆಮ್ ರಿಜೆಕ್ಟೆಡ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳ್ತಾನೆ. ಆವಾಗ ಅವಳು ಕಾವ್ಯ ಇದ್ದವಳು, ಸರಿ ಸರ್, ನೀವೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ, ಓಕೆ ನಾನು ಒಪ್ಕೊತೀನಿ, ಏನು ತಪ್ಪಿದೆ ಅಂತ ನೀವು ನನಗೆ ಹೇಳಿದ್ರೆ ಅದನ್ನು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಪ್ರೊಫೆಸರ್ ಇದ್ದನು, ಏನು ಕಾವ್ಯ, ನಿನಗೆ ಏನು ತಪ್ಪು ಅಂತ ನಾನೆಲ್ಲ ಹೇಳಬೇಕಾ? ನಾನೇನು ಹೇಳೋಕ್ಕಾಗಲ್ಲ, ನೀನೇನಿದೆ ನೀನೇ ಅರ್ಥ ಮಾಡ್ಕೊ ಚಿನ್ನ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಏನು ಎಕ್ಸ್ಕ್ಯೂಸ್ ಮೀ ಅಂತಾಳೆ. ಆಗ ಅವ್ರ ಪ್ರೊಫೆಸರು, ಚಿನ್ನದ ಪದಕ ಪಡೆದವ್ರೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಹಲೋ ಸರ್, ನಾನು ತುಂಬ ರಿಸರ್ಚ್ ಮಾಡಿನೇ ಈ ಆರ್ಟಿಕಲ್ನ ಬರ್ದಿರೋದು, ಇದರಲ್ಲಿ ಒಂದು ತಪ್ಪಿರೋಕ್ಕೂ ಸಾಧ್ಯನೇ ಇಲ್ಲ, ನೀವು ನೋಡ್ತಿರೋದ್ರಲ್ಲೇ ತಪ್ಪಿರ್ಬೋದು, ಇನ್ನೊಂದು ಸತಿ ಚೆಕ್ ಮಾಡಿ ಹೇಳಿ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಇದ್ದವರು, ಏನು ನನಗೆ ರಿಪೀಟ್ ಮಾತಾಡ್ತೀಯಾ? ಓಹೋ, ಇಷ್ಟೊಂದು ಗಾಂಚರಿನಾ? ಒಂದು ತಿಳ್ಕೊ, ಈ ಕಾಲೇಜಲ್ಲಿ ನನ್ನ ಸಹಿ ಇಲ್ಲದೇ ಯಾವ ಕೆಲಸನೂ ಮುಂದೋಗಲ್ಲ, ನಿನ್ನ ಪ್ರಾಜೆಕ್ಟು ಸಕ್ಸಸ್ ಆಗಲ್ಲ, ಹೇಗೆ PhD ಕಂಪ್ಲೀಟ್ ಮಾಡ್ತೀಯ ನಾನು ನೋಡ್ತೀನಿ, ತಗೋ ಅಂತ ಹೇಳಿ ಅವಳು ಪ್ರಾಜೆಕ್ಟ್ನ ವಾಪಸ್ ಕೊಟ್ಬಿಟ್ಟು ಹೊಂಟೋಗ್ತಾನೆ. ಅದು ಕಾವ್ಯಂಗೆ ತುಂಬ ಬೇಜಾರಾಗುತ್ತೆ. ಮತ್ತಿಲ್ಲಿ ಪ್ರೇಮ ಮತ್ತು ಅವ್ರ ಅಮ್ಮ ಶಾರದಾ ಇಬ್ಬರೂ ಸೇರಿ ಮನೆಯಲ್ಲಿ ಅಡುಗೆ ಮಾಡಿ ಗಸಗಸೆ ಪಾಯಸ ಅವ್ರ ಅಪ್ಪನಿಗೆ ಇಷ್ಟ ಅಂತ ಹೇಳಿ ಪ್ರೇಮ ಪ್ರೀತಿಯಿಂದ ಮಾಡಿರ್ತಾಳೆ. ಅದೇ ಸಮಯಕ್ಕೆ ಅವ್ರ ಅಪ್ಪ ಕೂಡ ಬಂದು, ಶಾರದಾ ಏನು ಊಟ ಕೊಡ್ತೀರೋ, ಹೆಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಬರ್ತಾರೆ. ಆಗ ಪ್ರೇಮ ಇದ್ದಳು, ಅಪ್ಪ ಬನ್ನಿ ಅಪ್ಪ ಕುತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಶಾರದಾ ಇದ್ದಳು, ಪ್ರೇಮ ನೀನು ಮಾಡಿರೋಂಥ ಗಸಗಸೆ ಪಾಯಸ ತಿನ್ನಿಸು ಅಪ್ಪನಿಗೆ ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ಪ್ರೇಮ ತಿನ್ಸೋದಕ್ಕೆ ಹೋಗ್ತಾಳೆ. ಅವ್ರ ಅಪ್ಪ ತೆಗೆದು ಬಿಸಾಕ್ಬಿಡ್ತಾರೆ. ಅದನ್ನು ನೋಡಿದಂಥ ರಾಮು, ಮಾವ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ, ಎಷ್ಟೇ ಆದರೂ ಪ್ರೇಮ ನಿಮ್ಮ ಮಗಳಲ್ವಾ ಅಂತ ಹೇಳ್ತಾನೆ. ಆಗ ಅವ್ರ ಮಾವ ಇದ್ದವರು, ಇಲ್ಲ ರಾಮ್, ಇವಳು ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ, ಹಂಗಾಗಿ ಇವಳು ನನ್ನ ಈ ಜನ್ಮ ಇರೋವರೆಗೂ ನನ್ನ ಮಗಳು ಅಂತ ಒಪ್ಕೊಳ್ಳಲ್ಲ, ಇವಳಿಂದಾಗಿ ಎಷ್ಟು ಜನ ನೆಮ್ಮದಿ ಹಾಳಾಗಿದೆ ಗೊತ್ತಾ ಅಂತ ಹೇಳ್ತಾರೆ. ಆಗ ರಾಮ್ ಇದ್ದವನು, ಇಲ್ಲ ಮಾವ, ನನ್ನ ನೆಮ್ಮದಿ ಅಂತೂ ಹಾಳಾಗಿಲ್ಲ, ನನ್ನ ಪ್ರೇಮನಿಂದ ನನ್ನ ನೆಮ್ಮದಿ ಇನ್ನೂ ಚೆನ್ನಾಗಾಗಿದೆ ಅಂತ ಹೇಳ್ತಾನೆ. ಆಗ ಅವ್ರ ಮಾವ ಇದ್ದವರು, ಇಲ್ಲ, ನಿನ್ನ ನೆಮ್ಮದಿ ಒಂದು ನೀನು ಗಂಡ ಹಾಗೆ ಹೆಂಡ್ತಿನ ಕ್ಷಮಿಸಿರ್ಬೋದು, ಆದರೆ ಇಲ್ಲಿ ನಿನ್ನ ಬಿಡು, ಮಹಾದೇವನು ನನ್ನ ಚಿಕ್ಕ ಮಗಳದು ಭವಿಷ್ಯ, ಕಲ್ಯಾಣಿ ಈ ಮನೆ ಮೇಲೆ ಇಟ್ಕೊಂಡಿರೋ ನಂಬಿಕೆ ಎಲ್ಲ ಹಾಳಾಗೋಯ್ತು ಇವಳಿಂದ ಥೂ ಅಂತ ಹೇಳ್ತಾನೆ. ಆಗಾಗ ರಾಮ್ ಇದ್ದನು, ಮಾವ ಇದನ್ನೇ ಎಷ್ಟು ದಿವಸ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀರಾ, ಒಂದ್ಸಲಿ ಕ್ಷಮಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಮಾವ ಅಂತ ಹೇಳ್ತಾರೆ. ಆವಾಗ ಅವ್ರ ಮಾವ ಇದ್ದವ್ರು, ಇಲ್ಲ ರಾಮ್, ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಇವಳಿಗೆ ಮಾತ್ರ ಈ ಜನ್ಮದಲ್ಲಿ ಕ್ಷಮಿಸಲ್ಲ, ನೋಡು ಶಾರದಾ, ಇನ್ನೊಂದ್ಸಲಿ ಇವಳಿಗೆ ನನ್ನ ಮುಖ ಅವಳ ಮುಖನ ನಾನು ಮುಂದೆ ತೋರಿಸ್ಬೇಡ ಅಂತ ಹೇಳು, ನಾನು ನಿನ್ನ ಮೇಲಿನ ಪ್ರೀತಿಗೋಸ್ಕರ ಇವಳನ್ನ ಮನೆಯೊಳಗಡೆ ಬಿಟ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಪ್ರೇಮಂಗೆ ತುಂಬ ಬೇಜಾರಾಗುತ್ತೆ. ಮತ್ತಿನ್ನೊಂದು ಕಡೆ ಕಾವ್ಯ ಪ್ರೊಫೆಸರು ಆಚೆ ಹೋಗ್ತಾ ಇರ್ತಾರೆ. ಅಲ್ಲಿ ಮಹಾದೇವ ಅವನನ್ನು ಅಡ್ಡ ಹಾಕ್ದಾಗ ಜಾಗ ಬಿಡೋ ಯಾರು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇನ್ನು ಜಾಗ ಬಿಟ್ಬಿಟ್ಟು ಆ ಪ್ರೊಫೆಸರ್ನ ಬಾತ್ರೂಮ್ ಒಳಗಡೆ ತಳ್ಳಿಬಿಡ್ತಾನೆ. ಬಾತ್ರೂಮ್ ಒಳಗಡೆ ತಳ್ಳಿಬಿಟ್ಟು ಆಚೆಯಿಂದ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಆವಾಗ ಪ್ರೊಫೆಸರ್ ಒಳಗಡೆ ಇರೋಕ್ಕಾಗ್ದೇ ಬಾತ್ರೂಮ್ ಸ್ಮೆಲ್ಗೆ, ಪ್ಲೀಸ್ ತೆಗಿಯೋ, ಯಾರೋ ನೀನು ತೆಗಿಯೋ, ನನಗೆ ಇಲ್ಲಿ ಬದುಕೋಕ್ಕಾಗ್ತಾಯಿಲ್ಲ, ಸ್ಮೆಲ್ಲು ಕಣೋ, ತೆಗಿಯೋ, ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾನೆ. ಆಗ ಮಹಾದೇವ ಇದ್ದನು, ಈಗ ನೆನಪಾಯ್ತಾ ನಾನು ಯಾರು ಅಂತ, ಬೆಳಿಗ್ಗೆ ಹೊಡೆದಿದ್ದು ಮರ್ತೋಯ್ತಾ? ಬೆಳಗ್ಗೆ ಇನ್ನೂ ಒಂದು 4 ತದಗಬೇಕಾಗಿತ್ತು, ನೀನು ಇಷ್ಟು ಮರ್ತೋಗ್ತಿ ಅಂದರೆ ಇನ್ನೊಂಚೂರು ತದಗ್ತಾ ಇದ್ದೆ, ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ, ನಿನಗೆ ಬುದ್ಧಿ ಕಲ್ಸೋಕೆ ಬಂದಿರೋ ಅಂಥವನು, ನನ್ನ ಹೆಸರು ರಾಘವೇಂದ್ರ ಅಂತ ಅನ್ಕೋ, ನಾನು ನಿನಗೆ ಪಾಠ ಕಲಿಸಿನೇ ಹೋಗೋದು,
ನಿನ್ನನ್ನು ಮಾತ್ರ ಆಚೆ ತೆಗಿಯಲ್ಲ, ನೀನು ಅಲ್ಲೇ ಬಿದ್ದು ಸಾಯಿ ಅಂತ ಹೇಳ್ತಾನೆ. ಆಗ ಪ್ರೊಫೆಸರು ಸರಿ ಅಂದ್ಬಿಟ್ಟು ಅದರೊಳಗಡೆ ಉಸಿರು ಕಟ್ತಾ ಇರುತ್ತೆ ಬಾತ್ರೂಮ್ ಸ್ಮೆಲ್ಗೆ. ಆ ಗೋಡೆ ಮೇಲೆಲ್ಲ ಆ ಪ್ರೊಫೆಸರ್ ಬಗ್ಗೆ ಕೆಟ್ಟ ಕಮೆಂಟೇ ಬರೆದಿರ್ತಾರೆ, ಇವನು ಅಂಥವನು, ಇವನು ಇಂಥವನು, ಜೊಲ್ ನನ್ನ ಮಗ ಪ್ರೊಫೆಸರು ಅಂತೆಲ್ಲ ಬರೆದಿರ್ತಾರೆ. ಅದನ್ನು ನೋಡಿ ಪ್ರೊಫೆಸರು ಅಯ್ಯೋ ಈ ಬಾತ್ರೂಮ್ ಸ್ಮೆಲ್ಗಿಂತ ಇದ್ರ ಮೇಲೆ ಬರ್ದಿರೋ ಅಂಥ ಕಮೆಂಟ್ಗಳೇ ನನಗೆ ಇನ್ನೂ ವಾಂತಿ ಬರೋ ಥರ ಆಗ್ತಾ ಇದೆ, ಪ್ಲೀಸ್ ತೆಗಿಯೋ, ಕதை ತೆಗಿಯೋ, ಪ್ಲೀಸ್ ತೆಗಿಯೋ ನನಗೆ ಅಂತ ಕಿಚ್ಕೊಳ್ತಾ ಇರ್ತಾನೆ. ಏನಿಲ್ಲ, ನಿನ್ಗೆ ಅದ್ರೊಳಗೆ ಉಸಿರು ಕಟ್ತಾ ಇತ್ತಲ್ವ ಸ್ಮೆಲ್ಗೆ, ನೀನು ಮಾಡೋ ಅಲ್ಕ ಕೆಲಸದಿಂದ ಬೇರೆಯವ್ರಿಗೂ ಹಿಂಗೆ ಉಸಿರು ಕಟ್ತಾ ಇದೆ, ನಾನು ಮಾತ್ರ ಕதை ತೆಗಿಲ್ಲ, ಅದರೊಳಗೆ ಬಿದ್ದು ಸಾಯಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸ್ಕೂಲ್ ವಾಚ್ಮನ್ ಇದ್ದಾರೆ, ಕಾಲೇಜ್ ವಾಚ್ಮನ್ ಇದ್ದಾರೆ, ಯಾರ್ರಿ ನೀವು, ಯಾಕ್ರಿ ಇಲ್ಲಿ ನಿಂತಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಅವ್ನು ಮಹಾದೇವ, ಅದು ಅಣ್ಣ ನಾನು ಪ್ಲಂಬರ್ ಅಣ್ಣ, ಈ ಬಾತ್ರೂಮ್ ಏನೋ ಕಟ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ರು, ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದೆ. ಬಾತ್ರೂಮು ದಿಟ್ಟವಾಗ್ಲೂ ಕಟ್ಕೊಂಡೇ ಬಿಟ್ಟೈತೆ, ಅದಕ್ಕೆ ಬಾತ್ರೂಮ್ಗೆ ಬೀಗ ಹಾಕಿದ್ದೀನಿ, ಯಾರನ್ನೂ ಕಳಿಸ್ಬೇಡಿ ಅಣ್ಣ, ನಾಳೆ ಒತ್ತಾರೆ ಎಲ್ಲ ಐಟಮು ತಂದು ಸರಿ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಇವನು ವಾಚ್ಮನ್ ಇದ್ದಾನೆ, ಸರಿ ನಾಳೆ ಕಾಲೇಜ್ ಸ್ಟಾರ್ಟ್ ಆಗೋಷ್ಟೊಳಗೆ ಬಾತ್ರೂಮ್ ಎಲ್ಲ ಕ್ಲೀನ್ ಆಗಿರಬೇಕು ಅಂತ ಹೇಳ್ತಾನೆ. ಸರಿ ಕಣ ಆಯಿತು, ಅದರೊಳಗೆ ಯಾರು ಬಿಡ್ಬೇಡಿ ಅಣ್ಣ ಅಂತ ಹೇಳಿ ಮಹಾದೇವ, ಓಹೋ ನನ್ನ ಮಗನೇ ನಿನ್ಗೆ ಆಡಿಸ್ತೀನಿ ನೋಡು, ನೀನು ಇದ್ರೊಳಗೆ ಬಿದ್ದು ಸಾಯಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಪ್ರೊಫೆಸರ್ಗೆ ಅದ್ರೊಳಗಡೆ ಇರೋಕ್ಕಾಗ್ದೇ ವಾಮಿಟ್ ಮಾಡಿಕೊಂಡು ಪಾಪ ಸುಸ್ತಾಗಿ ಹೋಗಿದ್ದಾನೆ. ಮತ್ತಿಲ್ಲಿ ಶಾರದಾ ತನ್ನ ಮಗಳು ಪ್ರೇಮಂಗೆ ಮತ್ತು ರಾಮ್ಗೆ ಫಸ್ಟ್ ನೈಟ್ನ ಅರೇಂಜ್ ಮಾಡಿರ್ತಾಳೆ. ಫಸ್ಟ್ ನೈಟ್ಗೆ ಪ್ರೇಮನ ಕೈಲಿ ಹಾಲು ಕೊಟ್ಬಿಟ್ಟು ರೂಮಿಗೆ ಕಳಿಸ್ತಿರ್ತಾಳೆ. ಆಗ ಪ್ರೇಮ ಇದ್ದಳು, ಅಮ್ಮ ಮದುವೆ ಆಗಿ ಇಷ್ಟೊಂದು ದಿನ ಆಗಿದೆಯಮ್ಮ, ಇವಾಗ ಪರಿಸ್ಥಿತಿ ಬೇರೆ ಸರಿ ಇಲ್ಲ, ಇವಾಗ ಇದೆಲ್ಲ ಯಾಕಮ್ಮ ನನಗೂ ಮುಜುಗರ ಆಗ್ತಿದ್ಯಮ್ಮ ಅಂತ ಹೇಳ್ತಾಳೆ. ಆಗ ಶಾರದಾ ಇದ್ದಳು, ಏಯ್ ಮುಜುಗರ ಯಾಕಮ್ಮ, ನಿಮ್ಮ ಮದುವೆ ಟೈಮಲ್ಲಿ ಈ ಪರಿಸ್ಥಿತಿ ಸರಿ ಇರಲಿಲ್ಲ, ಹಂಗಾಗಿ ಶಾಸ್ತ್ರ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ, ನಿಮ್ಮ ಗಂಡ ಹೆಂಡತಿ ಜೀವನ ಮುಂದೆ ಒಂದು ಹೆಜ್ಜೆ ಹೊಸ ಜೀವನ ಆರಂಭ ಮಾಡ್ತಾ ಇದ್ದೀರಾ ಅಂದರೆ ಈ ಶಾಸ್ತ್ರ ತುಂಬಾ ಇಂಪಾರ್ಟೆಂಟು ಮಗಳೇ, ಇದರಲ್ಲಿ ಮುಜುಗರ ಎಲ್ಲ ಏನಿದೆ, ಏನು ನೀನು ಅನ್ಕೊಂಬೇಡ, ಹೋಗು ಮಗಳೇ ಅಂತ ಹೇಳಿ ಹಾಲು ಕೊಟ್ಟು ಒಳಗಡೆ ಕಳಿಸ್ತಾಳೆ. ಅವಳು ಬರೋದನ್ನು ನೋಡಿ ರಾಮು, ನನಗೆ ಸರ್ಪ್ರೈಸ್ ಬಗ್ಗೆ ಗೊತ್ತೇ ಇರಲಿಲ್ಲ ಪ್ರೇಮ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ನನಗೂ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಆಗ ರಾಮಿದ್ದನು, ಏನಿವತ್ತು ಡೈಲಿ ಹುಲಿ ಥರ ಇರ್ತಿದ್ದು ನನ್ನ ಪ್ರೇಮ ಇವತ್ತು ಗುಬ್ಬಚ್ಚಿ ಥರ ಗುಡುಗುಂತ ಇದೆಯಲ್ಲ, ಏನಿದು ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ರಾಮ್ ಹಂಗೆಲ್ಲ ನೀನು ರೇಗಿಸ್ಬೇಡ ಕಣೋ, ನನಗೆ ಫಸ್ಟೇ ಎದೆ ಬಿಡ್ತಾ ಜೋರಾಗಿ ಬಡ್ಕೋತಾ ಇದೆ ಅಂತ ಹೇಳ್ತಾಳೆ. ಆಗ ರಾಮಿದ್ದನು, ಹೌದಾ ಎಲ್ಲಿ ಅಂತ ಎದೆ ಬಿಡ್ತಾ ಕೇಳಿಸ್ಕೊಳಕ್ಕೆ ಹೋಗ್ತಾನೆ. ಆಗ ಪ್ರೇಮ ಇದ್ದಳು, ರಾಮ್ ಸುಮ್ಮನೆ ಇರೋ ಅಂತ ಹೇಳ್ತಾಳೆ. ತದನಂತರ ರಾಮ್ ಅವಳ ಕೈಲಿಟ್ಟಿರೋ ಅಂಥ ಹಾಲನ್ನ ಇಸ್ಕೊಂಡೋಗಿ ಟೇಬಲ್ ಮೇಲೆ ಇಟ್ಬಿಟ್ಟು ಇಬ್ಬರು ಕೂಡ ಮಂಚದ ಮೇಲೆ ಕುತ್ಕೊಳ್ತಾರೆ. ಆವಾಗ ರಾಮ್ ಅವಳ ಮುಖನೇ ನೋಡ್ತಾ ಇರ್ತಾನೆ. ಆಮೇಲೆ ಹೇಳ್ತಾ ಇದ್ದಾನೆ, ನೋಡು ಪ್ರೇಮ, ನಾನು ನೀನು ಮದುವೆ ಆಗಿದ್ದೋಸ್ತ್ರಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಲ್ವಾ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರಲಿಲ್ಲ, ದುಡುಕಿ ನಿರ್ಧಾರ ತಗೊಂಡ್ಬಿಟ್ವಿ, ಎಷ್ಟು ದೂರ ಇದ್ವಿ ಇಬ್ರು ಅಲ್ವಾ, ನೀನು ನನ್ನನ್ನು ಮದುವೆ ಆದರೆ ಚೆನ್ನಾಗಿರ್ತೀನಿ ಅಂತ ಮದುವೆ ಆದೆ, ಆದರೆ ಇವತ್ತು ಬರೀ ಕಷ್ಟಗಳನ್ನೇ ಅನುಭವಿಸ್ತಾ ಇದೆಯಲ್ಲ ಪ್ರೇಮ, ನನ್ನಿಂದಾಗಿ ನಿನಗೊಂದು ಚೂರು ನೆಮ್ಮದಿ ಇಲ್ಲ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ರಾಮ್ ನೀನು ಹತ್ರ ಎಲ್ಲ ಮಾತಾಡಬೇಡ, ಇವಾಗೆಲ್ಲ ಯಾಕೆ ಮಾತು ರಾಮ್, ಅದನ್ನೆಲ್ಲ ಮರ್ತ್ಬಿಡು ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಹೌದು ಆ ಕಷ್ಟಗಳನ್ನೆಲ್ಲ ಮರ್ತೇ ನಮ್ಮ ಜೀವನ ಚೆನ್ನಾಗಿರೋದು ಪ್ರೇಮ, ಆದರೆ ಒಂದಂತೂ ಹೇಳ್ತೀನಿ, ಈ ರಾಮ್ ಯಾವಾಗಲೂ ನಿನ್ನ ಜೊತೆ ಇದ್ದೇ ಇರ್ತಾನೆ, ಯಾವಾಗಲೂ ನಿನ್ನ ಕಷ್ಟಗಳನ್ನೆಲ್ಲ ದೇವರು ನನಗೆ ಕೊಡಲಿ, ನನ್ನ ಸುಖ ಎಲ್ಲ ನಿನಗೆ ಕೊಡಲಿ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅದೇಗಾಗುತ್ತೆ ರಾಮ್, ನನ್ನ ಸುಖ ಎಲ್ಲ ನಿನಗೆ ಕೊಡಲಿ, ನಿನ್ನ ಕಷ್ಟ ಎಲ್ಲ ನನಗೆ ಕೊಡಲಿ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಏನು ಬೇಡ, ದೇವ್ರು ಇಬ್ಬರೂ ಅಚ್ಚುಕಟ್ಟಾಗಿ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಅವಳ ಮುಖನೇ ನೋಡ್ತಿರ್ತಾನೆ. ಅವಳು ನಾಚ್ಕೊತಿರ್ತಾಳೆ. ಆವಾಗ ರಾಮಿದ್ದನು, ಈ ನಿನ್ನ ಮುಖದಲ್ಲಿ ಈ ನಾಚಿಕೆ ನೋಡೋದು ತುಂಬ ಅಂದರೆ ತುಂಬ ಅದ್ಭುತ ಪ್ರೇಮ, ಇದೊಂಥರ ತುಂಬ ಅಪರೂಪ, ಡೈಲಿ ನಿನ್ನ ಮುಖದಲ್ಲಿ ರೌಡಿ ಥರ ಇರ್ತಿದ್ದಿದ್ದು ಕಳೆ ಇವತ್ತು ಮಲ್ಲಿಗೆ ಹೂ ಥರ ನಿನ್ನ ಮುಖದಲ್ಲಿ ಹೊಳಿತಾ ಇದೆ ಅಂತ ಹೇಳ್ತಾನೆ. ಆವಾಗ ಪ್ರೇಮ ಇದ್ದವಳು, ಏಯ್ ರೌಡಿ ಅಂತೀನೋ ನನ್ನನ್ನು ಅಂತ ಹೇಳಿ ಎದ್ದೋಗಕ್ಕೆ ಹೋಗ್ತಿರ್ತಾಳೆ. ಅವನು ಅವಳು ಕೈ ಇಟ್ಕೊಂಡು ಎಳಿತಾನೆ. ಪ್ರೇಮ ಬಂದು ಸಡನ್ನಾಗಿ ರಾಮ್ ಮೇಲೆ ಬಿದ್ದೋಗ್ಬಿಡ್ತಾಳೆ. ಇಬ್ಬರು ಕೂಡ ಒಬ್ರದ್ದೊಬ್ರು ಮುಖ ನೋಡ್ಕೊಂಡು ಹಾಗೆ ಒಂದು 5 ನಿಮಿಷ ಸುಮ್ಮನೆ ಇರ್ತಾರೆ ಪ್ರೀತಿಯಿಂದ. ಮತ್ತು ಕಾಲೇಜ್ನಲ್ಲಿ ಬೆಳಗ್ಗೆ ಆಗಿರುತ್ತೆ, ಎಲ್ಲ ಕಾಲೇಜಿಗೆ ಬರ್ತಾರೆ, ಪ್ರಿನ್ಸಿಪಾಲ್ ಕೂಡ ಬರ್ತಾರೆ. ಪ್ರೊಫೆಸರು ಬಾತ್ರೂಮ್ ಒಳಗಡೆ ಲಾಕ್ ಆಗಿಬಿಟ್ಟು ಕಿರ್ಚ್ಕೊತಿರ್ತಾರೆ. ಪ್ರಿನ್ಸಿಪಲ್ ಅದನ್ನು ಓಪನ್ ಮಾಡಿಸಿ ನೋಡಿದಾಗ ಪ್ರೊಫೆಸರ್ ಅದರೊಳಗಡೆ ಲಾಕ್ ಆಗಿಬಿಟ್ಟಿರ್ತಾರೆ. ಏನು ರೀ ಪ್ರೊಫೆಸರ್ ನಿಮ್ಮದು ಇದ್ರೊಳಗಡೆ ಲಾಕ್ ಆಗಿಬಿಟ್ಟಿದ್ರಲ್ಲ, ಏನು ನಿಮ್ಮ ಅವಾಂತರ ಇದನ್ನೆಲ್ಲ ಯಾರು ಮಾಡಿರೋದು ಅಂತ ಏನಾದರೂ ಗೊತ್ತಾ ಅಂತ ಹೇಳ್ತಾರೆ. ಆಗ ಅವ್ರು ಪ್ರೊಫೆಸರ್ ಇದ್ದವರು, ಹ್ಞೂ ಸರ್, ಅದ್ರ ಹೆಸರು ನನಗೆ ಗೊತ್ತು, ರಾಘವೇಂದ್ರ ಅಂತ, ನಿನ್ನೆ ಪಾರ್ಕಲ್ಲಿ ನಾನು ವಾಕ್ ಮಾಡಬೇಕಾದ್ರೂ ಕೂಡ ಅದನ್ನು ಕೈ ಮುರಿದಿದ್ದು ಅವರೇನೆ, ಇವತ್ತಿದ್ರೊಳಗಡೆ ಕೂಡ ಹಾಕಿರೋದು ಅವನೇ, ಆ ಪಾಪಿನೇ, ನನಗೆ ಒಂದು ರಾತ್ರಿ ಪೂರ್ತಿ ಅದರೊಳಗಡೆ ಉಸಿರು ಕೊಟ್ಟು ಸತ್ತೋಗೋ ಥರ ಆಗ್ಬಿಟ್ಟಿತ್ತು ಸರ್ ಅಂತ ಹೇಳ್ತಿರ್ತಾನೆ. ಆಗ ಕಾವ್ಯ ಇದ್ದವಳು, ಯಾರೇ ಅದು ಈ ಪಾಪಿಗೆ ಹಿಂಗೆ ಹಿಂಸೆ ಕೊಡ್ತಾ ಇರೋದು, ಒಂದಾದ್ಮೇಲೆ ಒಂದು ಸರಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಬಿಡೆ ಅಂತ ಇವ್ರು ಅನ್ಕೊತಾ ಇದ್ದಾರೆ. ಅದನ್ನು ಮಹಾದೇವ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಖುಷಿ ಪಡ್ತಾ ಇದ್ದಾನೆ. ಮತ್ತಿಲ್ಲಿ
ಪ್ರೇಮ ಅವ್ರ ತಂದೆ ಪ್ರೇಮನ್ಗೆ ಹೇಳ್ತಾ ಇದ್ದಾರೆ, ನಿನ್ನ ಮತ್ತೆ ಮನೆಗೆ ಬರ್ಕೂಡ್ದು, ಈಗಲೇ ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಇಲ್ಲಿ ನನ್ನ ತಂಗಿ ಮಹೇಶ್ವರಿ ತೊಗೊಂಡಿರೋ ನಿರ್ಧಾರ, ಕಲ್ಯಾಣಿ ತೊಗೊಂಡಿರೋ ನಿರ್ಧಾರ ಕರೆಕ್ಟಾಗಿದೆ. ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೀನಿ, ಇವಳನ್ನ ಮನೆಗೆ ಸೇರಿಸಬಾರ್ದು ಅಂತ ಹೇಳ್ತಾರೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ನೋಡಿ ಬಾವ, ನೀವೇಗೆ ನಿಮ್ಮ ನಿರ್ಧಾರಕ್ಕೆ ಬದ್ಧ ಆಗಿದ್ದೀರೋ ನಾನು ಹಾಗೆ ಇರ್ತೀನಿ ನೋಡಿ. ನೀವೇ ಇವಳು ನನ್ನ ಮಗಳು ಅಂತ ಬಂದು ನೀವು ಕರೆಯೋ ತನಕ ನಾನು ನನ್ನ ಪ್ರೇಮನ್ನ ನಿಮ್ಮ ಮನೆ ಹೊಸಲು ತುಳಿಸಲ್ಲ ಅಂತ ಹೇಳಿ ಪ್ರೇಮನ ಕೈ ಇಟ್ಕೊಂಡು ಅವನು ಬೇರೆ ಕಡೆ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.